ನಮಸ್ಕಾರ, ಸಂಧ್ಯಾ ಪಾಕಶಾಲಕ್ಕೆ ಮತ್ತೊಮ್ಮೆ ಸ್ವಾಗತ. ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ 1 ತಿಂಗಳು ಇರುತ್ತೆ ಉಪ್ಪಿನಕಾಯಿ. ದಿಢೀರ್ ಅಂತ ಲಿಂಬೆ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ನೋಡೋಣ. ನಾನು ಎಲ್ಲ ಲಿಂಬೆ ಹಣ್ಣನ್ನ ಕ್ಲೀನಾಗಿ ತೊಳೆದು ಬಿಟ್ಟು ಒರೆಸಿಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಲಿಂಬೆ ಹಣ್ಣುಗಳನ್ನ ಕಟ್ ಮಾಡ್ಕೊಳ್ಳಿ. ಹೆಚ್ಚಿಟ್ಕೊಂಡಿರುವ ಈ ಹೋಳಿಗೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕೋಣ. 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಒಂದು 2 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. 2 ರಿಂದ 2.5 ಟೀ ಸ್ಪೂನು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಬಿಡೋಣ. ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಲಿಂಬೆಹಣ್ಣು ಹೆಚ್ಚಿ ತಕ್ಷಣ ಉಪ್ಪಿಗೆ ಹಾಕಿಡ್ಬೇಕು. ಇಲ್ಲ ಅಂದ್ರೆ ನೀವು ಹೆಚ್ಚಿಟ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಆಗೋ ತನಕ ವೆಯ್ಟ್ ಮಾಡಿದ್ರೆ ಲಿಂಬೆಹಣ್ಣು ಕಹಿ ಆಗ್ಬಿಡತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಇದನ್ನ ಈ ರೀತಿ ಮಾಡಿ ಇಟ್ಕೋಬೇಕು. ಹೋಳು ರೆಡಿ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡೋಣ. ನಾನಿಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಇದ್ರಲ್ಲಿ 4 ಕಪ್ ನೀರು ತಗೊಂಡಿದ್ದೀನಿ. ಉಪ್ಪು ಹಾಕ್ಬೇಕು. ಈಗ 1/4 ರಿಂದ 1 ಟೇಬಲ್ ಸ್ಪೂನ್ ಉಪ್ಪು. ಈಗ ಒಂದು 2 ರಿಂದ 3 ನಿಮಿಷ ಇದು ಕುದಿಲಿ. ಈಗ 3 ನಿಮಿಷ ಆಯ್ತು. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂತ ಎಲ್ಲ ಲಿಂಬೆ ಹಣ್ಣುಗಳನ್ನ ಹಾಕೋಣ. ನೀರು ಸಮೇತ ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ. ಇದು 10 ರಿಂದ 15 ನಿಮಿಷಗಳ ಕಾಲ ಬೇಯಬೇಕು. ಬೆಂದಿದೆ. 15 ನಿಮಿಷದ ಮೇಲಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಇದು ಈಗ ತಣಿಯ ತನಕ ಹಿಂಗೆ ಇಟ್ಕೋಬೇಕು. ಇದು ಫುಲ್ ತಣದ ಮೇಲೆ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ನೋಡೋಣ. ಇದು ತಣ್ಣಗಾಗಿದೆ, ಬೇಯಿಸಿಟ್ಕೊಂಡಿದ್ನಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಾನು ಇದರಲ್ಲಿ 2 ಚಮಚ ಸಾಸಿವೆ, 1 ಚಮಚ ಜೀರಿಗೆ ತಗೊಂಡಿದ್ದೀನಿ. ಇದನ್ನ ಹೀಗೆ ಎಣ್ಣೆ ಹಾಕದೆ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಈ ಪುಡಿನ ಮಸಾಲೆ ಆಗಿ ಉಪ್ಪಿನಕಾಯಿಗೆ ಹಾಕೋದು. ನಾನಿಲ್ಲಿ 8 ಲಿಂಬೆ ಹಣ್ಣು ತಗೊಂಡಿದ್ದೀನಿ. ನೀವಿನ್ನ ಜಾಸ್ತಿ ತಗೊಂಡ್ರೆ ಆ ಮೆಜರ್ಮೆಂಟ್ ಅಲ್ಲಿ ಸಾಸಿವೆ ಮತ್ತೆ ಜೀರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಮಸಾಲ ಪುಡಿ ಮಾಡ್ಕೊಳ್ಳೋಣ. ಮಸಾಲ ಪುಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ಟೀ ಸ್ಪೂನು ಉಪ್ಪಿನಕಾಯಿ ಮಸಾಲ ಹಾಕ್ತಾ ಇದ್ದೀನಿ. ಸಾಕಾಗತ್ತೆ ಇದಕ್ಕೆ. ಆಮೇಲೆ ಇದಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟು, ನೀವು ಖಾರ ಹೇಗೆ ತಿಂತೀವೋ ಹಾಗೆ ಕೆಂಪು ಮೆಣಸಿನ ಪುಡಿ ಹಾಕೊಂಡು ಇದನ್ನ ಕೈಯಲ್ಲೇ ಕಲಿಸ್ಬೇಕು. ಕೈ ಒದ್ದೆ ಇರಬಾರ್ದು, ಮತ್ತೆ ಇರೋ ಪಾತ್ರೆ ಎಲ್ಲ ಯಾವುದು ಒದ್ದೆ ಇರಬಾರ್ದು. ಹಾಗೆ ಮಿಕ್ಸ್ ಮಾಡಬೇಕು. ಈ ಲಿಂಬೆ ಹಣ್ಣು ಹೋಳು ಕುದಿಸುವಾಗ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಉಪ್ಪು ಹಾಕೊಂಡ್ರೆ ತುಂಬಾ ಒಳ್ಳೇದಿರುತ್ತೆ. ಲಿಂಬೆ ಹಣ್ಣು ಬೇಯಿಸುವಾಗ ನಮ್ಗೆ ಉಪ್ಪು ಎಷ್ಟು ಹಾಕೋಬೇಕು ಪ್ರಮಾಣ ಅನ್ನೋದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ, ಆಮೇಲೆ ಉಪ್ಪಿನಕಾಯಿಗೆ ಉಪ್ಪು ಕಮ್ಮಿ ಆಗಿದೆ ಅನ್ಸಿದ್ರೆ ಉಪ್ಪನ್ನ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡಿ ಉಪ್ಪಿನಕಾಯಿ ರೆಡಿ ಆದ್ಮೇಲೂ ಮಿಕ್ಸ್ ಮಾಡ್ಕೋಬಹುದು. 4 ರಿಂದ 5 ಟೇಬಲ್ ಸ್ಪೂನು ಖಾರ ಹಿಡಿಯುತ್ತೆ. ಇದಕ್ಕೆ ಮಿಕ್ಸ್ ಆಗಿದೆ. ಈಗ ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೊಂದು. ಅದಕ್ಕೆ ನಾನು ಹಿಂಗ್ ತಗೋತಾ ಇದ್ದೀನಿ. ಇದು ಗಟ್ಟಿ ಹಿಂಗು. 1 ಕಡಲೆಬೇಳೆ ಅಷ್ಟು ತಗೋತಾ ಇದ್ದೀನಿ. ಪೌಡರ್ ಹಿಂಗ್ ಹಾಕೋದಿದ್ರೆ 1/4 ಟೀ ಸ್ಪೂನ್ ಹಿಂಗ್ ಹಾಕಿ ಸಾಕು. 1/4 ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. 3 ರಿಂದ 4 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋತೀನಿ. ಇದು ಒಗ್ಗರಣೆ ಬೇಯಿಸ್ಬೇಕು. ಇದು ಸಾಸಿವೆ ಚಿಟಪಟ ಗುಟ್ಟು ಇದು ಫುಲ್ ಎಣ್ಣೆ ತಣಿಬೇಕು. ತಣದ ಮೇಲೆ ಉಪ್ಪಿನಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ ಆಗತ್ತೆ. ಒಗ್ಗರಣೆ ಮಾಡೋಣ. ಒಗ್ಗರಣೆ ರೆಡಿ ಇದೆ, ತಣ್ಣಗಾಗಿದೆ. ಈಗ ಇದನ್ನ ಉಪ್ಪಿನಕಾಯಿ ಹಾಕೋತೀನಿ. ಗ್ಲಾಸ್ ಬಾಟಲ್ ಅಥವಾ ಏರ್ಟೈಟ್ ಕಂಟೈನರ್ಗಳಿಗೆ ಹಾಕಿ ಇದನ್ನ ಉಪಯೋಗಿಸಿ. ಸ್ಟೀಲ್ ಪಾತ್ರೆಯಲ್ಲಿ ಇಟ್ರೆ ಹಾಳಾಗತ್ತೆ ಸ್ಟೀಲ್ ಪಾತ್ರೆ, ಮತ್ತೆ ಇದು ಟೇಸ್ಟು ಹೋಗ್ಬಿಡತ್ತೆ. ಲಿಂಬೆ ಹಣ್ಣಿನ ದಿಢೀರ್ ಉಪ್ಪಿನಕಾಯಿ ಸವಿಯಲು ಸಿದ್ಧ. ನೀವು ಮಾಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and please subscribe my channel. Thank you for watching. For more videos, please subscribe my channel.